ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಆಯುಷ್ಮಾನ್ ಭಾರತ್ ದಿವಸದ ಹಿನ್ನೆಲೆಯಲ್ಲಿ ರಾಯಚೂರು ನಗರದ ಸಾರ್ವಜನಿಕ ಗ್ರಂಥಾಲಯದ ಹತ್ತಿರ ಇರುವ ಓಂ ಸಾಯಿ ಮಂದಿರದಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಅಂಶಗಳನ್ನು ಒಳಗೊಂಡ ಕರಪತ್ರವನ್ನ ಸಾಯಿ ಮಂದಿರದ ಸಂಸ್ಥಾಪಕರು ಧರ್ಮಾಧಿಕಾರಿ ಸಾಯಿ ಕಿರಣ್ ಗುರೂಜಿಯವರು ಪ್ರದರ್ಶನವನ್ನ ಮಾಡಿ ಕಾರ್ಯಕ್ರಮದ ಕುರಿತು ಮಾತನಾಡುತ್ತಾ, ಜನಸಾಮಾನ್ಯರು ಮತ್ತು ಬಡವರ ಬಳಿ ಬಿಪಿಎಲ್ ಪಡಿತರ ಕಾರ್ಡ್ ಇದ್ದಲ್ಲಿ ಯೋಜನೆಯನ್ನು ಹೆಸರನ್ನ ನೋಂದಾಯಿಸಿಕೊಳ್ಳಬಹುದು. ಬಿಪಿಎಲ್ ಕಾರ್ಡ್ ರವರಿಗೆ 5 ಲಕ್ಷದವರೆಗೆ, ಎಪಿಎಲ್ ಕಾರ್ಡ್ದವರಿಗೆ 1,50,000ವರೆಗೆ ಚಿಕಿತ್ಸೆ ಪಡೆಯಲು ಅವಕಾಶವಿದೆ. ಯೋಜನೆಯ ನಿಯಮಾನುಸಾರ ನಮ್ಮ ಸಮೀಪದ ಸರ್ಕಾರಿ ಆಸ್ಪತ್ರೆಯಿಂದ ರೆಫರಲ್ ಪಡೆದು ಚಿಕಿತ್ಸಾ ಸೌಲಭ್ಯವನ್ನ ಪಡೆದುಕೊಳ್ಳಬಹುದು. ಇದು ಉತ್ತಮವಾದ ಯೋಜನೆಯಾಗಿದ್ದು ಪ್ರತಿಯೊಬ್ಬರು ಆಯುಷ್ಮಾನ್ ಭಾರತ್ ಕಾರ್ಡ್ ಪಡೆದುಕೊಂಡು ತಮ್ಮ ಆರೋಗ್ಯದ ಆಪತ್ಕಾಲದಲ್ಲಿ ತುಂಬಾ ಸಹಾಯವಾಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಭಾರತ್ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡುತ್ತಾ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸರ್ವರಿಗೂ ಆರೋಗ್ಯ ಸೇವಾ ಒದಗಿಸುವ ಸಂಯೋಜಿತ ಯೋಜನೆಯಾಗಿದೆ. ನಮಗೆ ಕಾಯಿಲೆ ಬಂದಾಗ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು. ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳು ಮತ್ತು ಸಾಮಾನ್ಯ ದ್ವಿತೀಯ ಹಂತದ ಆರೋಗ್ಯ ಸೇವೆಗಳನ್ನು ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳಲ್ಲಿ ಮಾತ್ರ ಒದಗಿಸಲಾಗುತ್ತದೆ. ಆಯುಷ್ಮಾನ್ ಭಾರತ ಯೋಜನೆ 2018ರಲ್ಲಿ ಪ್ರಾರಂಭ ಮಾಡಲಾಯಿತು. ಕಿಡ್ನಿ, ಅಂಗಾಂಗ, ಕಸಿ, ಹೃದಯ ಹಾಗೂ ಇನ್ನಿತರ ಮಾರಣಾಂತಿಕ ಕಾಯಿಲೆ ಬಂದಾಗ ನಾವು ಚಿಕಿತ್ಸೆಯನ್ನ ಈ ಯೋಜನೆಯಲ್ಲಿ ಪಡೆದುಕೊಳ್ಳಬಹುದು. ಇಂಥ ರೋಗ ಬಂದಾಗ ಜನರು ಭಯಪಡದೆ ಆಯುಷ್ಮಾನ್ ಭಾರತ ಕಾರ್ಡ್ ಅನ್ನು ಪಡೆದು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕೆಂದು ಹೇಳಿದರು. ರಿಮ್ಸ್ ರವಿಕುಮಾರ್ ಆರೋಗ್ಯ ಮಿತ್ರ ಇವರು ಮಾತನಾಡುತ್ತಾ, ಆಯುಷ್ಮಾನ್ ಭಾರತದ ಯೋಜನೆಗಳು, ಅದರ ಲಾಭಗಳು, ಯೋಜನೆಯ ಸದಸ್ಯತ್ವವನ್ನ ಹೇಗೆ ಹೊಂದಬೇಕು, ಯೋಜನೆಯ ಸದಸ್ಯತ್ವವನ್ನ ಹೊಂದಿದ ಮೇಲೆ ನಮಗೆ ಆಗುತ್ತಿರುವ ಲಾಭಗಳ ಕುರಿತು ವಿವರಣೆ ನೀಡಿದರು. ಈ ಸಂದರ್ಭದಲ್ಲಿ ಓಂ ಸಾಯಿ ಮಂದಿರದ ವ್ಯವಸ್ಥಾಪಕರಾದ ಶ್ರೀಮತಿ ಕವಿತಾ, ಸಾಯಿ ಕಿರಣ್ ಆಧೋನಿ, ಗುರುಜಿ, ರಿಮ್ಸ್ ಆರೋಗ್ಯ ಮಿತ್ರ ಸಿಬ್ಬಂದಿ ನಟರಾಜ್, ವೆಂಕಟ್ ರೆಡ್ಡಿ, ರವಿಕುಮಾರ್, ಶೋಭಾ ಸೇರಿದಂತೆ ಸಾಯಿ ಮಂದಿರದ ಸದ್ಭಕ್ತರು ಉಪಸ್ಥಿತರಿದ್ದರು. ದಿವ್ಯ ಚರಿತ್ರೆಯನ್ನ, ಅವರ ಜೀವನದ ಸಾಧನೆಗಳನ್ನು ಸ್ಮರಣೆ ಮಾಡುವಂತ ಮಹತ್ವದ ದಿನ. ವಿಶೇಷವಾಗಿ ಇವತ್ತ ಆಯುಷ್ಮಾನ್ ಭಾರತ ದಿವಸ ಅಂದರೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಅಂಶವನ್ನ ತಮ್ಮೆಲ್ಲ ನಮ್ಮ ಭಕ್ತರಿಗೆ ತಿಳಿಸಿಕೊಡಲು ಅವಕಾಶ ಮಾಡಿಕೊಟ್ಟಿರುವಂತಹ ಓಂ ಸಾಯಿ ಜ್ಞಾನ ಮಂದಿರದ ಸಂಸ್ಥಾಪಕರು, ನಮ್ಮ ಈ ಒಂದು ಮಂದಿರದ ಧರ್ಮಾಧಿಕಾರಿಗಳಿಂದ ಆದೋನಿ ನಮ್ಮ ಸಾಯಿ ಗುರುಜಿಯವರಿಗೆ ತುಂಬ ವಂದನೆ ಮತ್ತು ಅಭಿನಂದನೆ. ನಿಮಗೆ ಗೊತ್ತಿರಬೇಕು, ಆಯುಷ್ಮಾನ್ ಭಾರತ ಕಾರ್ಡ್ ಯಾರಾದ್ರೂ ಮಾಡಿಸಿದ್ದೀರಾ? ಕಾರ್ಡ್ ಬರ್ತಾ ಇದೆ, ನಿಮ್ಮ ಆಧಾರ್ ಕಾರ್ಡ್ ಅಥವಾ ನಿಮ್ಮ ಪ್ಯಾನ್ ಕಾರ್ಡ್ ಏನಾದ್ರೂ ತಗೊಂಡು ಕಂಪ್ಯೂಟರ್ ಸೆಂಟರ್ ಕೊಟ್ಟರೆ ಒಂದು ಸ್ಮಾರ್ಟ್ ಕಾರ್ಡ್ ಅಂತ ಮಾಡ್ತಾರೆ. ನಿಮ್ಮ ದೇಹದಲ್ಲಿ ಕಿಡ್ನಿ ಫೇಲ್ ಆದರೆ, ಹೃದಯಕ್ಕೆ ಏನಾದರೂ ಅಪಾಯವಾದರೆ, ಮರಣಾಂತಿಕ ಕಾಯಿಲೆ ಏನಾದರೂ ಆದರೆ, ಯಾವುದೇ ಸುಮಾರು ಬಹಳಷ್ಟು ಆಸ್ಪತ್ರೆಗಳಲ್ಲಿ ಅದೊಂದು ಟ್ರೀಟ್ಮೆಂಟ್ ಕೊಡ್ತಾರೆ. 5 ಲಕ್ಷದವರೆಗೆ ಫ್ರೀ ಕೊಡ್ತಾರೆ. 5 ಲಕ್ಷದವರೆಗೆ ಫ್ರೀ ಕೊಡ್ತಾರೆ. ಸುಮಾರು ನಮ್ಮ ದೇಹಕ್ಕೆ ಬಹಳಷ್ಟು ರೀತಿಯ ಕಾಯಿಲೆಗಳು ಬರ್ತಾರೆ, ಬಹಳಷ್ಟು ರೀತಿಗಳ ಕಾಯಿಲೆ ಬರ್ತಾರೆ. ಆ ಕಾಯಿಲೆಗಳು ಬಂದಾಗ ಆ ಕಾರ್ಡನ್ನ ನಮ್ಗೆ ಇತ್ತಂದ್ರೆ, ಆ ಕಾರ್ಡ್ ಇದ್ದರೆ 5 ಲಕ್ಷವರೆಗೆ ಎಷ್ಟು ಖರ್ಚಾಗ್ತದೆ, 5 ಲಕ್ಷದಲ್ಲಿ ಅದನ್ನ ಸರ್ಕಾರವೇ ಭರಿಸ್ತಾ ಇದೆ. ಆಯುಷ್ಮಾನ್ ಭಾರತ ಒಂದು ದುಡ್ಡು ಕಾರ್ಡು ಗ್ರಾಮೀಣ ಪ್ರದೇಶ ಬಹಳ ಪ್ರಸಿದ್ಧಿ. ಅದಕ್ಕೆ ಅದರ ದಿನಾಚರಣೆ ಇತ್ತು. ಆ ದಿನಾಚರಣೆ ಹಿನ್ನೆಲೆಯಲ್ಲಿ ನಾನು ಆ ಒಂದು ಕಾರ್ಯಕ್ರಮದ ಬಗ್ಗೆ ತಿಳಿಸೋಣ ಎನ್ನುವಂತ ಗುರುಜಿಯವರನ್ನ ಕೇಳಿಕೊಂಡಾಗ ಅವರನ್ನು ಅಪ್ಪಣೆಯನ್ನು ನೀಡಿದ್ದಾರೆ. 2018ರಲ್ಲಿ ಈ ಒಂದು ಭಾರತ ಜನಸರ್ಕಾರ ಜನಸಾಮಾನ್ಯರ ಬಡತನದ ಕೊಡುತಪ್ಪದಲ್ಲಿರುವಂತಹ ಕುಟುಂಬಗಳಿಗೆ ಅನುಕೂಲವಾಗಿ ಅನ್ನೋದನ್ನು ಇಟ್ಟುಕೊಂಡು ಮಧ್ಯಮ ವರ್ಗದ ಜೀವನದಲ್ಲಿರ್ತಕ್ಕಂಥ ಜೀವನವನ್ನ ಸಾಗಿಸುವಂತಹ ಜನರಿಗೆ ಏನಾದರೂ ಆರೋಗ್ಯಕ್ಕೆ ಅಪಾಯ ಬಂದಾಗ ಅದನ್ನು ಚಿಕಿತ್ಸೆ ಪಡೆಯಲು ಅವರ ದುಡ್ಡು ಇರುವುದಿಲ್ಲ. 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ ಅಂತ ಬರೀ ಆಸ್ಪತ್ರೆ ವೈದ್ಯರು ಹೇಳಿದ್ರೆ ಸಾಕು, ಇಲ್ಲ ಅಂತ ಜೀವನ
ಸುಮಾರು 2018 ಸುಮಾರು 7 ವರ್ಷಗಳಿಂದ 8ನೇ ವರ್ಷದಲ್ಲಿ ಇವತ್ತು ಅದು ಪಾದಾರ್ಪಣೆ ಮಾಡ್ತಾ ಇದೆ. ಮೂಲ ಉದ್ದೇಶ ಇಷ್ಟೇ, ಗುಡಿಸಲಲ್ಲಿ ವಾಸಿಸುವಂತ ವ್ಯಕ್ತಿಗೆ ಏನಾದರೂ ರೋಗ ಬಂದರೆ ಅವನು ಎದುರುಗೊಳ್ಳಬಾರದು. ಆ ಕಾರಣದಿಂದಲೇ ಆಸ್ಪತ್ರೆಯಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು ಅನ್ನುವ ಗುರಿ ಇಟ್ಟುಕೊಂಡು ಜನಸಾಮಾನ್ಯರ ಬದುಕನ್ನು ಪರಿಕಲ್ಪನೆ ಇಟ್ಟುಕೊಂಡು ಭಾರತ ಜನ ಸರ್ಕಾರವು ಈ ಯೋಜನೆಯನ್ನ ಜಾರಿಗೆ ತಂದ್ರೆ ಇದರ ಪರಿಕಲ್ಪನೆ ಏನು, ಇದರ ಹಿನ್ನೆಲೆ ಏನು, ಇದರ ಸಾರಾಂಶ ಏನು, ಇದರ ಮುಖ್ಯಾಂಶ ಪ್ರಮುಖ ಅಂಶಗಳನ್ನ ಸಂಬಂಧಪಟ್ಟ ನಮ್ಮ ಸಿಬ್ಬಂದಿಯವರು ಒಂದೆರಡು ನಿಮಿಷದಲ್ಲಿ ತಮ್ಮ ಮುಂದೆ ಪ್ರಸ್ತಾವನೆ ಮಾಡಲಿದ್ದಾರೆ. ಪಾಪ ರೆಡ್ಡಿ ರೆಡ್ಡಿ ಪಾಪ ಮಹಾತ್ಮ ಗಾಂಧಿ ಹೆಚ್ಚು ಮಹಾತ್ಮ ಗಾಂಧಿ ಫೋಟೋ ತಗೊಂಡು ಒಂದು ಕುಟುಂಬಕ್ಕೆ 5 ಲಕ್ಷದವರೆಗೆ ಉಚಿತವಾಗಿ ಚಿಕಿತ್ಸೆ ಇದೆ. ಒಂದು ವರ್ಷಕ್ಕೆ ಒಂದು ಕುಟುಂಬದಲ್ಲಿ 4 ಜನ ಇರ್ಬೋದು, 2 ಇರ್ಬೋದು, 1 ಇರ್ಬೋದು, 6 ಜನ ಇರ್ಬೋದು. ಒಂದು ಕುಟುಂಬಕ್ಕೆ 5 ಲಕ್ಷದವರೆಗೆ ಉಚಿತವಾಗಿ ಚಿಕಿತ್ಸೆ ಇದೆ. ಮತ್ತು ಬಿಪಿಎಲ್ ಇಲ್ಲಪ್ಪ ನಮ್ಮ ಹತ್ರ, ನಾವು ಯಾಕಂದ್ರೆ ಬಹಳ ಆಸ್ತಿವಂತರಿದ್ದೀವಿ, ಒಂದು 4 5 ಎಕರೆ ಒಬ್ಬೊಬ್ಬರಿಗೆ ಎಪಿಎಲ್ ಕಾರ್ಡ್ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ ಅವರಿಗೆ ಒಂದು ವರ್ಷಕ್ಕೆ 1,50,000ವರೆಗೆ ಉಚಿತ ಚಿಕಿತ್ಸೆ ಇದೆ. ಇದು ಬಿಪಿಎಲ್ ಮತ್ತು ಎಪಿಎಲ್ ಕಾರ್ಡ್ಗಳಿಗೆ. ಒಂದು 1450 ಪ್ರೊಸೀಜರ್ ಇದೆ. ನಮ್ಮ ಆಯುಷ್ಮಾನ್ ಭಾರತ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಒಂದು ಚಿಕಿತ್ಸೆಯನ್ನು ಪಡ್ಕೋಬೇಕಂದ್ರೆ 1450 ಪ್ರೊಸೀಜರ್. ಆ ಪ್ರೊಸೀಜರ್ ಅಲ್ಲಿ ನಾವು ಕವರ್ ಆಯ್ತಪ್ಪ ಅಂದ್ರೆ ನಾವು ಕನಿಷ್ಠ ಒಂದು 850 ಆಸ್ಪತ್ರೆ ಕರ್ನಾಟಕ ಮತ್ತು ಇಲ್ಲಿ ಯಾವ ಹೈದರಾಬಾದ್ ಇದೆ, ಕರ್ನೂಲ್ ಇದೆ, ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರ್ತಕ್ಕಂಥ ಅಂತ ಆಸ್ಪತ್ರೆಯಲ್ಲಿ ನಾವು ನೋಂದಾಯಿತ ಆಸ್ಪತ್ರೆಗಳು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಂದ್ರೆ ನೋಂದಾಯಿತ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನು ಪಡೆಯಬಹುದು. ಈ 1450 ಪ್ರೊಸೀಜರ್ ಅಲ್ಲಿ ಬಂದ್ರೆ ಮಾತ್ರ. ಯಾಕಂದ್ರೆ ಸಣ್ಣ ಪುಟ್ಟ ಕಾಯಿಲೆ ಬಂದ್ರೆ ಏನಾಗ್ತಂದ್ರೆ ನಾವು ರಿಮ್ಸ್ ಆಸ್ಪತ್ರೆಯಲ್ಲಿ ಹೋಗಿ ತೋರಿಸಬಹುದು. ಈ ಮತ್ತೆ ಈಗ ನಾವು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನೀವು ಬೆಳೂರು ಆಸ್ಪತ್ರೆ ಅಂತ ಇದೆ, ಮತ್ತು ಬಸವ ಆಸ್ಪತ್ರೆ ಅಂತ ಇದೆ, ಬಾಲಂಕ ಇದೆ, ಭಂಡಾರಿ ಇದೆ, ಇವೆಲ್ಲ ನೆಟ್ವರ್ಕ್ ಆಸ್ಪತ್ರೆ. ಇದು ಆಯುಷ್ಮಾನ್ ಭಾರತ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತಕ್ಕಂಥವು. ನಿಮಗೆ ಮೇಜರ್ ಏನಂತಂದ್ರೆ ಸ್ಪೆಷಾಲಿಟಿ ಒಂದು 7 ಸ್ಪೆಷಾಲಿಟಿ ಇದೆ. ಮೇನ್ ಹಾರ್ಟ್ ಇರ್ಬೋದು, ನರ್ವ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಕಿಡ್ನಿ ಸ್ಟೋನ್ ಇರ್ಬೋದು, ಮತ್ತು ನವಜಾತ ಶಿಶು ಮಗು 28 ದಿನಗಳ ಒಳಗಾಗಿ ನವಜಾತ ಶಿಶು ಅಂತೀವಿ. ಆ ಮಗುವಿಗೆ ಏನೇ ತೊಂದರೆ ಇದೆ, ನವಜಾತ ಶಿಶು ಅಂದ್ರೆ ಆ ಮಗು ಹುಟ್ಟಿದ ತಕ್ಷಣ ಏನಾಗುತ್ತೆ ಅಂದ್ರೆ ಒಂದೊಂದು ಕಾಲು 2 ಕಾಲು ಚೇಂಜ್ ಆಗಿರುತ್ತೆ. ಒಂದೊಂದು ಸಾರಿ ಏನಂದ್ರೆ ಬೇದಿ ಬರುತ್ತ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.